ನಾನು 10,000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಇವತ್ತು ಟ್ರೇಡ್ ಮಾಡಿದೆ, ಒಂದೇ ದಿನದಲ್ಲಿ 60,000 ಮಾಡಿದೆ. ಯಾಕೆಂದ್ರೆ ಜನಕ್ಕೂ ಅದೇ ಬೇಕಿರೋದು. ಬೆಳಿಗ್ಗೆ ತಗೋಬೇಕು, ಮಧ್ಯಾಹ್ನ ದುಡ್ಡು ಆಗ್ಬೇಕು, ಇಲ್ಲ ಸಾಯಂಕಾಲದೊಳಗೆ ದುಡ್ಡು ಆಗ್ಬೇಕು. ಜನ ಅದನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಬರಬೇಕು ತಿಂಗಳಿಗೆ ಅಂದ್ರೆ ಹೆಂಗ್ ಬರುತ್ತೆ? ಬರಲ್ಲ. ಅದ್ರಲ್ಲಿ ಪೇಷನ್ಸ್ ಇಲ್ಲ, ಅದನ್ನೇ ಅವ್ರು ಏನ್ ಕ್ಯಾಶ್ ಮಾಡ್ಕೊತಾರೆ. ಸೊ ಇಂಡಿಕೇಟರ್ನ ಹಾಕಿ ಪ್ರಿಸೈಸ್ ಇರ್ಬೇಕು, ಅರ್ಜುನ ಆಗಿರ್ಬೇಕು. ಅವ್ನಿಗೆ ಕಣ್ಣು, ಮೀನಿನ ಕಣ್ಣು ಬಿಟ್ಟು ಇನ್ನೇನು ಕಾಣಬಾರ್ದು ಅವ್ನಿಗೆ. ಅಷ್ಟು ಲಾಸ್ ಆಗುತ್ತೆ ಅಂತ ನಾನು ಇಮ್ಯಾಜಿನೇ ಮಾಡಿರ್ಲಿಲ್ಲ ಅವತ್ತೊಂದ್ ದಿವಸ ಆ ಥರ. ಸ್ನೇಹಿತರೆ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಸೊ ಇವರು ಖ್ಯಾತ ಇನ್ವೆಸ್ಟರ್ ಮತ್ತೆ ಟ್ರೇಡರ್ ಅಂತ ಹೇಳ್ಬಹುದು. ಸೊ ಇವರು ಮೂಲತಃ ಚಿತ್ರದುರ್ಗದವರು. ಸೊ ಇವತ್ತು ನಮ್ಮ ಜೊತೆ ಇವರು ಶೇರ್ ಮಾಡ್ಕೊಳ್ತಾರೆ ಶೇರ್ ಮಾರುಕಟ್ಟೆ ಬಗ್ಗೆ. ಸೊ ಇವರ ಒಂದು ಜರ್ನಿ ಯಾವ ರೀತಿ ಇತ್ತು, ಯಾವ ರೀತಿ ಇವರು ಶೇರ್ ಮಾರ್ಕೆಟ್ನಲ್ಲಿ ಲಾಭ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಕಲಿಯೋದಕ್ಕೆ ಒಂದು ಆಸಕ್ತಿ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಓಕೆ, ಸೊ ನೀವು ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಯಾವ ರೀತಿ ಇಂಟ್ರೆಸ್ಟ್ ಹೊಡ್ತು? ಸೊ ಯಾವಾಗ ನಿಮ್ಮ ಜರ್ನಿಯನ್ನು ಶುರು ಮಾಡಿದ್ರಿ? ಸೊ ಯಾರ ಮೂಲಕ ಇದ್ರ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿತು? ನಂದು ಮೂಲತಃ ಚಿತ್ರದುರ್ಗ. 55 ವರ್ಷ ನಾನು ಅಲ್ಲೇ ಇದ್ದಿದ್ದು. 2017ರಲ್ಲಿ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ಮೇಲೆ ನಮ್ದು ವ್ಯಾಪಾರಸ್ಥ ಕುಟುಂಬ, ಮೊದಲಿಂದ ವ್ಯಾಪಾರ ಮಾಡ್ಕೊಂಡು ಬಂದಿರೋರು. ಮೋರ್ ದೆನ್ 100 years ನಾವೆಲ್ಲ ವ್ಯಾಪಾರ ಮಾಡ್ಕೊಂಡು ಹಾರ್ಡ್ವೇರ್ ಬಿಸ್ನೆಸ್. ಈಗ 3rd ಜನರೇಷನ್ ಬಿಸ್ನೆಸ್ ಅಲ್ಲೇ ಇದೆ. ಈಗಲೂ ಶಾಪ್ ಇದೆ ಚಿತ್ರದುರ್ಗದಲ್ಲಿ. ನನಗೆ ಇಲ್ಲಿ ಬಂದಾಗ ಶಾಪ್ ಮಾಡಿ ಅಂದ್ರು. ಶಾಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಜಸ್ಟ್ ಬಿಕಾಸ್ ತುಂಬ ಇನ್ವಾಲ್ವ್ಮೆಂಟ್ ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇರಬೇಕಾಗುತ್ತೆ. ಆರ್ಗನೈಸ್ ಆಗಿ ಮಾಡ್ಲಿಕ್ಕೆ ಆಗಲ್ಲ, ಕ್ಯಾಶ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ಇಲ್ಲ, ನಮ್ಮ ಪ್ರೆಸೆನ್ಸ್ ಬೇಕೇ ಬೇಕು. ಹಾಗಾಗಿ ಬೇಡ ಅಂತೇಳಿ ನಾನು ಮಾಡಲಿಲ್ಲ. ಅವಾಗ ಫ್ರೀ ಇತ್ತು, ಸ್ವಲ್ಪ ಹಣ ಸಂಪಾದನೆ ಕೂಡ ಮಾಡಿದ್ದೆ. ಹಾಗಾಗಿ ಡಿಮ್ಯಾಟ್ ಅಕೌಂಟು ಇತ್ತು. ಯಾರೋ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಒಳ್ಳೆ ಲಾಭ ಮಾಡ್ಕೊಡ್ತೀವಿ ಸರ್ ನಿಮಗೆ, ನಾವು ಹೇಳ್ತೀವಿ ನೀವೇನು ತೊಗೊಳ್ಬೇಕು, ಯಾವುದನ್ನ ಬೈ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಡ್ತೀವಿ, ನೀವು ಮಾಡಿ, ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಲ್ಯೂರ್ ಮಾಡಿದ್ರು. ಅಂದರೆ ಟೆಂಪ್ಟ್ ಮಾಡಿ ನನಗೆ ಶುರು ಮಾಡಿಸಿ ಕಾಲ್ಸ್ ಎಲ್ಲ ಕೊಟ್ಟರು. ಸ್ಟಾರ್ಟಿಂಗ್ ಎಲ್ಲ ಲಾಭ ಮಾಡಿಕೊಟ್ರು, ಎಲ್ಲ ಮಾಡಿದ್ರು. ಒಂದು 3 ತಿಂಗಳಿಗೆ ಸರಿಯಾಗಿ ದುಡ್ಡು ಕಳೆದ್ರು. ಆಮೇಲೆ ಅವ್ರು ಯಾರು ಪತ್ತೆ ಇಲ್ಲ, ಮಾಯ ಆದ್ರು. ಆಗ ಹಂಗೆ ನಂದು ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಐ ಸ್ಟಾರ್ಟೆಡ್ ವೆರಿ ಬಿಗ್ ಲೆಸನ್. ಅದು ಮಾಡಿದೆಲ್ಲ F&O. ಈಕ್ವಿಟಿ ಮಾಡಿದ್ರೆ ಏನು ಆಗಲ್ಲ ಅಷ್ಟೆಲ್ಲ. ಆಮೇಲೆ ಈಕ್ವಿಟಿ ಯಾರು ನಿಮಗೆ ಕಾಲ್ಸ್ ಕೊಡಲ್ಲ. ಯಾರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಈಕ್ವಿಟಿ. ನೋ ಒನ್. ದೇ ವಾಂಟ್ F&O. ಯಾಕೆಂದ್ರೆ ಜನಕ್ಕೂ ಅದೇ ಬೇಕಿರೋದು. ಬೆಳಿಗ್ಗೆ ತಗೋಬೇಕು, ಮಧ್ಯಾಹ್ನ ದುಡ್ಡು ಆಗ್ಬೇಕು, ಇಲ್ಲ ಸಾಯಂಕಾಲದೊಳಗೆ ದುಡ್ಡು ಆಗ್ಬೇಕು. ನಾಳೆ ದುಡ್ಡು ಆಗುತ್ತೆ ಅಂದ್ರೂ ಕಾಯೋಜಕ್ಕೆ ಜನರಲ್ ಪೇಷನ್ಸ್ ಇಲ್ಲ, ಅದನ್ನೇ ಅವ್ರು ಏನ್ ಕ್ಯಾಶ್ ಮಾಡ್ಕೋತಾರೆ. ವೀಕ್ಷಕರೇ, ಇದು ಕೂಡ ಗೊತ್ತಿರಲಿ. ಸೊ ನೋಡ್ಬೋದು, ಸರ್ ಅವರಿಗೆ 2016-17 ಟೈಮಲ್ಲೇ ಸ್ಕ್ಯಾಮ್ ಮಾಡಿದ್ರು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸೊ ನೀವೇನಾದ್ರು ಹೊಸಬರಾಗಿದ್ದರೆ ಸ್ಟಾಕ್ ಮಾರ್ಕೆಟಿಗೆ ಟ್ರೇಡರ್ ಅಥವಾ ಇನ್ವೆಸ್ಟರ್ಸ್ ಆಗಿದ್ರೆ ನಿಮಗೂ ಕೂಡ ಇದೇ ರೀತಿ ಸ್ಕ್ಯಾಮ್ಗಳ ಕಾಲ್ಗಳು ಬರ್ತಾ ಇರುತ್ತೆ. ಸರ್ ನಿಮಗೆ ಕಾಲ್ಸ್ ಕೊಡ್ತೀವಿ, ಟಿಪ್ಸ್ ಕೊಡ್ತೀವಿ ಅಂತ ಹೇಳಿ. ಸೊ ಇದು ಕೂಡ ತುಂಬಾ ಒಂದು ಮಾಫಿಯಾ ಅಂತ ಹೇಳ್ಬೋದು. ಸೊ ಇದೆಲ್ಲ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತಂದ್ರೆ, ನಿಮ್ಮ ಡಾಟಾವನ್ನು ಕಲೆ ಹಾಕ್ತಾರೆ. ಎಕ್ಸಾಂಪಲ್, ಒಂದು 1000 ಜನರ ಡಾಟಾ ಇದೆ ಅಂತಂದ್ರೆ ಅದರಲ್ಲಿ 2 ಗ್ರೂಪ್ಗಳನ್ನಾಗಿ ಮಾಡ್ತಾರೆ. ಸೊ 500 ಜನರಿಗೆ ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ, ಇನ್ನು 500 ಜನರಿಗೆ ಇವತ್ತು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದ್ರೆ 500 ಜನರನ್ನ ಮತ್ತೆ ಮೆಸೇಜ್ ಏನಿದೆ ಅದನ್ನ ಕಳಿಸಲ್ಲ. ಈ 500 ಜನರಿಗೆ ಮತ್ತೆ ಮೆಸೇಜ್ ಕಳಿಸ್ತಾರೆ, ಅಂದ್ರೆ ಮತ್ತೆ ಡಿವೈಡೆಡ್ ಬೈ ಮಾಡ್ತಾರೆ. ಈ ರೀತಿ 10 ದಿನ ಕಂಟಿನ್ಯೂಸ್ ಆಗಿ ಮೆಸೇಜ್ಗಳನ್ನ ಕಳಿಸ್ತಾ ಬರ್ತಾರೆ. ಸೊ ಯಾರಿಗೆ ಸರಿಯಾದ ಒಂದು ಮೆಸೇಜ್ ಹೋಗಿರುತ್ತೋ ಅದರಲ್ಲಿ ಒಂದು 25 ಜನ ಸಿಗಾಕೊಳ್ತಾರೆ. ಸೊ ಅವ್ರಿಗೆ ಏನಾದ್ರು ಅನ್ಸುತ್ತೆ, ಅವರಿಗೆ 10 ದಿನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಟಿಪ್ಸ್ನ, ನಾನು ಇವ್ರನ್ನ ಫಾಲೋ ಮಾಡಿದ್ರೆ ನಾನು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಏನ್ ಮಾಡ್ತಾರೆ, ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀವಿಷ್ಟು ದುಡ್ಡು ಕೊಡಿ, ನಾವು ನಿಮ್ಗೆ ಟಿಪ್ಸ್ ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಸ್ಕ್ಯಾಮ್ ನಡೀತಾರೆ. ಈ ರೀತಿ ಕೂಡ ಒಂದು ಸ್ಕ್ಯಾಮ್ ನಡೀತಿದೆ ಅಂತ ಹೇಳ್ಬೋದು. ಸ್ವಲ್ಪ ಇದರಿಂದ ಎಚ್ಚರವಾಗಿರಿ. ನಿಮ್ಗೇನಾದ್ರೂ ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಹುಷಾರಾಗಿರಿ. ಓಕೆ ಸರ್, ಮತ್ತೆ ಬರೋಣ. ಸೊ ಯಾವ ರೀತಿ ಒಂದು ಅದಾದ್ಮೇಲೆ ಯಾವ ರೀತಿ ಇದನ್ನ ಫೇಸ್ ಮಾಡಿದ್ರಿ? ನೆಕ್ಸ್ಟ್ ಏನ್ ಮಾಡಿದ್ರಿ? ಏನು ಫ್ಯೂಚರ್ ಅಂಡ್ ಆಪ್ಷನ್ ಬಿಟ್ರ, ಅಥವಾ ನೆಕ್ಸ್ಟ್ ಏನು ಡೈರೆಕ್ಟ್ ಇನ್ವೆಸ್ಟಿಂಗ್ ಬಂದ್ರ, ಅಥವಾ ಮ್ಯೂಚುವಲ್ ಫಂಡಿಗೆ ಬಂದ್ರ? ಯಾವ ರೀತಿ ಮಾಡಿದ್ರಿ ಅದಾದ್ಮೇಲೆ? ಇಲ್ಲ ಸರ್, ನಾನು ಇನ್ವೆಸ್ಟಿಂಗ್ ಸ್ವಲ್ಪ ಇತ್ತು, ಮುಂಚೆಯಿಂದ ಮಾಡ್ತಾ ಇದ್ವಿ, ಸ್ಟಾಕಲ್ಲಿ ಇತ್ತು, ಅದಿತ್ತು. ಬಟ್ ಇದು ಯಾವಾಗ ಒಂದು 3 months ಅಲ್ಲಿ ಒಂದು ದೊಡ್ಡ ಅಮೌಂಟ್ ಕಳೆದ್ನೋ, ತುಂಬ ಹರ್ಟ್ ಆಯಿತು. ನನ್ನ ಲೈಫಲ್ಲಿ ಎಲ್ಲೂ ಫೇಲ್ ಆಗಿಲ್ಲ, ಮುಟ್ಟಿದ್ದೆಲ್ಲ ಸಕ್ಸಸ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತೇಳಿ ಹಂಗೆ ಹಠಕ್ಕೆ ಬಿದ್ದೆ. ನಂದು ಇಂಜಿನಿಯರಿಂಗ್ ಗ್ರಾಜುಯೇಷನ್. ನಾನು ಯಾವ ಬ್ರಾಂಚ್ ಅಂತ? BA ಮೆಕ್ಯಾನಿಕಲ್. ನಮ್ದು ಸಿವಿಲ್. BA ಮೆಕ್ಯಾನಿಕಲ್ ದಾವಣಗೆರೆಯಲ್ಲಿ BDT ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿರೋ ನಾನು. ಆಮೇಲೆ ಮೊದಲಿಂದ ಟೆಕ್ ಸೇವಿ ಇದ್ದೆ. ಹಠಕ್ಕೆ ಬಿದ್ದು ಕಲೀಲಿಕ್ಕೆ ಶುರು ಮಾಡಿದೆ. 3 ತಿಂಗಳಲ್ಲಿ ಕಳೆದಿದ್ದು ಒಂದು 29-30 months ಅಲ್ಲಿ ರಿಕವರಿ ಆಯ್ತು. ರಿಕವರಿ ಆದ್ಮೇಲೆ ಲಾಸ್ ಅಂತ ರಿಕವರಿಗೆ ಅಂತ ಹೊರಟಿದ್ದವನು ನಾನು. ಹೇಗಿದ್ರು ಬಿಸ್ನೆಸ್ ಎಲ್ಲ ಏನೋ ಮಾಡ್ತಾ ಇಲ್ಲ ಈಗ, ಯಾಕೆ ಇದನ್ನೇ ಮಾಡಬಾರ್ದು ಅಂತೇಳಿ ಕ್ಯಾಪಿಟಲ್ ಕೂಡ ಆ್ಯಡ್ ಮಾಡ್ತಾ
ಗ್ರಾಜುವಲ್ ಆಗಿ ಕ್ಯಾಪಿಟಲ್ ಆಡ್ ಮಾಡ್ಕೊಂಡು ಬಂದು ಇದನ್ನೇ ಕಂಟಿನ್ಯೂ ಮಾಡಿ ಸಕ್ಸಸ್ಫುಲ್ ಆಗಿ 2-3 years ಇಂದ ಪ್ರಾಫಿಟ್ ಅಲ್ಲೇ ಇದ್ದೀನಿ ಈಗ. ಓಕೆ. ಸೊ ಈಗ ನಿಮ್ಮ ಒಂದು ಪ್ರತಿ ವರ್ಷದ P&L ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ಸೊ ಎಷ್ಟು % ಮಾಡ್ತಾ ಇದ್ದೀರಾ ಸರ್? ಲಾಸ್ಟ್ ಇಯರ್ ಒಂದು 33% ಆಗಿದೆ ಸರ್ ಅಷ್ಟೇ. ಆಕ್ಚುಲಿ ಇನ್ನೂ ಜಾಸ್ತಿ ಆಗಿತ್ತು. ನಾನು ಇನ್ನೂ 3 months ಇದ್ದಾಗ್ಲೇನೆ ನಂದು 46% ಇದ್ದೆ. ನಾನು ಅನ್ಕೊಂಡೆ ಈ ಸರಿ 60% ಹೋಗ್ಬಿಡ್ತೀನಿ ಪ್ರಾಫಿಟ್ ಅಂತ. ಬಟ್ ಅದು ವಾಪಸ್ ಬಂತು. ಮಾರ್ಕೆಟ್ ಆಗಿತ್ತು. ಇಟ್ ಇಸ್ ಆಲ್ ದೇ 33 ಎಂಡ್ ಆದೆ. ನೀವು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇದು ದೊಡ್ಡ ಅಚೀವ್ಮೆಂಟ್. 33 ಒಳ್ಳೆ ಪರ್ಸೆಂಟೇಜ್. ಜನರಿಗೆ ಅದು ಗೊತ್ತಿಲ್ಲ. ಜನರಲ್ಲಿ ಅದೊಂದು ತಪ್ಪು ಮೈಂಡ್ ಸೆಟ್ ಇದೆ ನೋಡಿ. ಅವರು 1 ವರ್ಷಕ್ಕೆ ಅಷ್ಟು ಮಾಡಿದ್ದಾರೆ. ಎಷ್ಟೋ ಜನ ನೋಡಿ, ನಾನು ಈ ಕೋರ್ಸ್ ಮಾಡ್ತಾ ಇರ್ತೀನಿ ಜನರಿಗೆ. ಸೊ ಆ ಟೈಮಲ್ಲಿ ಹೇಳ್ತಾರೆ, ಸರ್ ನಾನು 10,000 ರೂಪಾಯಿ ತಗೊಂಡ್ಬಂದು ಟ್ರೇಡಿಂಗ್ ಶುರು ಮಾಡ್ತೀನಿ, ನಾನು ಡಬಲ್ ಮಾಡೋದಕ್ಕೆ ಎಷ್ಟು ತಿಂಗಳು ಬೇಕು? ತಿಂಗಳು ಬಿಟ್ಟಾಕಿ ದಿನ ಕೇಳ್ತಾರೆ, ಎಷ್ಟು ದಿನದಲ್ಲಿ ನಾನು ಡಬಲ್ ಮಾಡ್ಬೋದು ಅಂತ ಕೇಳ್ತಾರೆ. ಈ ರೀತಿ ವರ್ಕೌಟ್ ಆಗೋದಿಲ್ಲ. ಇದು ನಾನು ಮುಂಚೆನೇ ಹೇಳ್ತೇನೆ ಸರ್. ನನಗೆ ಬಂದ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಸ್ಟೂಡೆಂಟ್ಸ್ಗೆ, ನಿಮ್ಗೆ ಏನಾದ್ರು ಆ ರೀತಿ ಇಂಟೆನ್ಷನ್ ಇತ್ತು ಅಂತಂದ್ರೆ ನೀವು ಹೋಗ್ಬಿಡ್ಬೋದು, ನಿಮ್ಮ ದುಡ್ಡು ಏನಿದೆ ನಾವು ವಾಪಸ್ ಹಾಕ್ಬಿಡ್ತೀವಿ ಅಂತೇಳಿ. ಜನರಲ್ ಅದೊಂದು ತಪ್ಪು ತಿಳುವಳಿಕೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅಂದ್ರೆ ಈಗ ಒಂದು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ತಾ ಇರ್ತೀವಿ. ನಾನು 10,000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಇವತ್ತು ಟ್ರೇಡ್ ಮಾಡಿದೆ, ಒಂದೇ ದಿನದಲ್ಲಿ 60,000 ಮಾಡಿದೆ, ನಾನು ಹೋಗಿ ಆ ಮೊಬೈಲ್ ತಗೊಂಡ್ಬಂದೆ, ಐಫೋನ್ ತಗೊಂಡ್ಬಂದೆ ಅಂತ ಹೇಳಿ ಜನ ಅದನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವೆಲ್ಲ ಯೂಟ್ಯೂಬಲ್ಲಿ ತೋರಿಸೋದೆಲ್ಲ ಸಕ್ಸಸ್ ಮಾತ್ರ ತೋರಿಸ್ತಾರೆ, ಪ್ರಾಫಿಟ್ ಮಾತ್ರ ತೋರಿಸಿರ್ತಾರೆ. ಅವರು 10 ಟ್ರೇಡ್ ಮಾಡಿದ್ರೆ ಒಂದ್ಸರಿ ಪ್ರಾಫಿಟ್ ಮಾಡಿರೋದು ಅದು ಒಂದ್ಸರಿ ಮಾಡಿರೋದನ್ನ ಶೇರ್ ಮಾಡ್ತಾರೆ. 9 ಸರಿ ಲಾಸ್ ಮಾಡಿರೋದನ್ನ ಶೇರ್ ಮಾಡಲ್ಲ. ಯಾರು ಮಾಡ್ತಾರೆ? ಅವರೆಲ್ಲ ಮಾಡ್ತಿರೋರು ಯಾರು? ನಿಮ್ಗೆ ಯೂಟ್ಯೂಬಲ್ಲಿ ಟೆಂಪ್ಟ್ ಮಾಡ್ತಿರೋರು ಯಾರು? ಅವ್ರ ಕೋರ್ಸನ್ನ ಸೆಲ್ ಮಾಡೋರು, ಇಲ್ಲ ಅವ್ರದ್ದೇನೋ ಒಂದು ಕಮರ್ಷಿಯಲ್ ಆ್ಯಂಗಲ್ ಅಲ್ಲಿ ದುಡ್ಡು ಮಾಡಲಿಕ್ಕೆ ಈ ಥರ ವಿಡಿಯೋ ಮಾಡೋಗಳು ಹಾಕ್ತಾರೆ. ಅದೆಲ್ಲ ಪ್ರಾಕ್ಟಿಕಲಿ ಆಗೋ ಅಂಥದ್ದಲ್ಲ. ಪ್ರಾಕ್ಟಿಕಲ್ ಆಗಿರಿ. ನೀವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಇಟ್ಟರೆ 8% ಬರುತ್ತೆ. ಅದು TDS ಮಾಡಿ ಕೊಡ್ತಾನೆ 8%. ಅದಕ್ಕೆ 3 times 4 times ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಅಥವಾ 1 or 2 hours ಡೈಲಿ ಸ್ಪೆಂಡ್ ಮಾಡಿದ್ರೆ ಇನ್ನೇನು ಬೇಕು? ಒಂದು ಜಾಬಿಗೆ ಹೋದರೆ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡಿದರೆ 15,000 20,000 ಸಂಬಳ ಸಿಗಲ್ಲ. ನೀವು ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟಿಗೆ ಬಂದ್ಬಿಟ್ಟು 10,000 20,000 ಇಟ್ಕೊಂಡು ನನಗೆ 20,000 ಬೇಕು ತಿಂಗಳಿಗೆ ಅಂದರೆ ಹೆಂಗೆ ಬರುತ್ತೆ? ಬರಲ್ಲ. ಇಟ್ ಟೇಕ್ಸ್ ಟೈಮ್. ಭಾಳ ಪೇಷನ್ಸ್ ಬೇಕು, ಟೈಮ್ ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕು, ಡಿಸಿಪ್ಲಿನ್ ಬೇಕು. ನೀವು ಯಾರ್ದೋ ಒಂದು ಮಾತು ಕೇಳಿ ಇದರಲ್ಲಿ ಬಂದು ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು, ಆಗೋದು ಇಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಕಲ್ತು ಮಾಡಿದ್ರೆ ಮಾತ್ರ ಸಾಧ್ಯ. ಬಟ್ ಇದೊಂದು ಏನೋ ಒಪ್ಕೊಳ್ಳುವಂತ ಅಂಶ. ನಾನು ಇದನ್ನ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಯಾವುದೋ ಒಂದು ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಯಾರೋ ಒಬ್ಬ ಬರ್ತಾನೆ, ನಾನು ಅಷ್ಟು ಕೋಟಿ ಮಾಡಿದ್ದೀನಿ, ಇಷ್ಟು ಕೋಟಿ ಮಾಡಿದ್ದೀನಿ, ಒಂದಿಂದಲ್ಲಿ ನಾನು ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತಂದ್ರೆ ದಯವಿಟ್ಟು ಹುಷಾರಾಗಿರಿ. ಸೊ ಅದನ್ನೇ ಹೇಳ್ತಾ ಇರೋದು, ಸರ್ ಹೇಳಿರೋದಿರ್ತೀವಿ, ಅವ್ರು P&L ತೋರಿಸಲ್ಲ ನಿಮಗೆ, ಓಕೆನಾ? ಸೊ ಲಾಭ ಆದಾಗ ಮಾತ್ರ ತೋರಿಸ್ತಾರೆ, ನಾನು ಇವತ್ತು ಒಂದಿಂದಲ್ಲಿ ಇಷ್ಟು ಮಾಡಿದ್ದೀನಿ ಅಂತ ಹೇಳಿ. ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಯಾರು ಕೂಡ ಹೇಳೋದಿಲ್ಲ. ಓಕೆ. ಸೊ ಹಾಗೇನೆ ಈ ನಷ್ಟ ಅಂದಾಗ ನನಗೊಂದು ಕಾನ್ಸೆಪ್ಟ್ ನೆನಪಾಯ್ತು. ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ನನಗೆ ರೈಸ್ ಆಗ್ತಾ ಇದೆ. ಏನು ಅಂತಂದ್ರೆ, ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ಲಾಸ್ ಮಾಡ್ಕೊಂಡಿದ್ದು ಏನಾದ್ರು ಇದೆಯಾ? ಯಾವ್ದಾದ್ರು ಇದೆ ಸರ್. ಲಾಸು ಪ್ರಾಫಿಟ್ ಆಗುತ್ತೆ, ಬಟ್ ಅಷ್ಟು ಲಾಸ್ ಆಗುತ್ತೆ ಅಂತ ನಾನು ಇಮ್ಯಾಜಿನೇ ಮಾಡಿರ್ಲಿಲ್ಲ. ಅವತ್ತೊಂದು ದಿವಸ ಆ ಥರ ಆಯ್ತು, ನನಗೆ ಲಾಸ್ ಆಯ್ತು. ಯಾವ ವರ್ಷ? 3 years ಬ್ಯಾಕ್. ಓಕೆ, 3 years ಬ್ಯಾಕ್. ಓಕೆ, ಏನಾಗಿತ್ತು? 3 years ಅಲ್ಲ, ಇನ್ನು ಆಫ್ ಲೈಟ್, ಇನ್ನು ಮುಂದೆನೆ. ಆಮೇಲೆ ಇನ್ನೂ ಒಂದು ಸ್ನೇಹಿತರೆ, ನೀವು F&Oದಲ್ಲಿ ಸ್ವಲ್ಪ ಲಾಭ ಮಾಡಿ ಒಂದು ಸಣ್ಣ ಮಿಸ್ಟೇಕು ಯಾವತ್ತಾರು ಒಂದು ದಿವಸ ಮಾಡಿದ್ರು ಸಾಕು, ನೀವು 3 ತಿಂಗಳು 6 ತಿಂಗಳು ದುಡ್ದಿದ್ದು ಅಷ್ಟು ಹೋಗಿ ಅಸಲೇ ಹೋಗ್ಬಿಡುತ್ತೆ. ಸೊ F&O ಬರಬೇಕು ಅಂತಂದ್ರೆ ಅವನು ತುಂಬಾ ಪ್ರಿಸೈಸ್ ಇರ್ಬೇಕು, ಅರ್ಜುನ ಆಗಿರ್ಬೇಕು. ಅವನಿಗೆ ಮೀನಿನ ಕಣ್ಣು ಬಿಟ್ಟು ಇನ್ನೇನು ಕಾಣಬಾರ್ದು ಅವನಿಗೆ. ಅಂಥವ್ರಿಗೆ ಮಾತ್ರ F&O ಸಕ್ಸಸ್ ಆಗೋದು ಕಷ್ಟ. ಇಲ್ಲ ಅಂದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಆದ್ರೂ ಆಗುತ್ತೆ. ಎಲ್ಲೋ ಇತ್ತು, 5 ರೂಪಾಯಿ ಪ್ರೀಮಿಯಂ ತಗೊಂಡೋಗಿದ್ದು 280 ರೂಪಾಯಿಗೆಲ್ಲ ಹೋಗ್ಬಿಡ್ತು. 5 ರೂಪಾಯಿಂದ ಪ್ರೀಮಿಯಂ 280 ಅಂದರೆ ಯಾವ ಮಟ್ಟಕ್ಕೆ ಲಾಸ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಾಗಿರೋದು ಅಂದರೆ ಸ್ಟಾಪ್ ಲಾಸ್ ಜಂಪ್ ಆಯ್ತು. ನಾನು ಹಾಕಿದ್ದೆ ಸ್ಟಾಪ್ ಲಾಸ್, ಅದು ಜಂಪ್ ಆಗಿ ಹೋಗ್ಬಿಡ್ತು. ತುಂಬಾ ದೊಡ್ಡ ಮಟ್ಟದ್ದೇ ಲಾಸ್ ಆಗಿತ್ತು. ವೀಕ್ಷಕರು, ಅವ್ರು ಆಕ್ಚುಲಿ ಆಪ್ಷನ್ ಸೆಲ್ಲರ್ ಅಂತ ಹೇಳ್ಬಹುದು, ಓಕೆನಾ? ಸೊ ಅವ್ರೇನ್ ಮಾಡ್ತಾರೆ, ಈ ಒಂದು 5 ರೂಪಾಯಿ ಪ್ರೀಮಿಯಂ ಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಅದು ಜಂಪ್ ಆಗಿ ಸ್ಟಾಪ್ ಲಾಸ್ ಕೂಡ ಟ್ರಿಗರ್ ಆಗೋದಿಲ್ಲ. ಸೊ ಇದು ಕೂಡ ನೆನಪಿರ್ಲಿ, ಯಾವುದೇ ಒಂದು ಬ್ರೋಕರೇಜ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟಾಪ್ ಲಾಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ, ಓಕೆನಾ? ಸೊ ನಿಮ್ಮ ಸ್ಟಾಪ್ ಲಾಸ್ ಒಂದೊಂದ್ಸರಿ ಟ್ರಿಗರ್ ಆಗೋಲ್ಲ. ಏನಕ್ಕೆ ಅಂದ್ರೆ ಡಿಮಾರ್ಟ್ ಅಕೌಂಟ್ಗಳಲ್ಲಿ ಗ್ಲಿಚ್ ಆಗುವ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸರ್ ಹೇಳಿದ್ರು, ಈಗ ಅವರಿಗೆ ಸಿಕ್ಕಾಪಟ್ಟೆ ಲಾಸ್ ಆಯ್ತಂತೆ, ಸ್ಟಾಪ್ ಲಾಸ್ ಟ್ರಿಗರ್ ಆಗದೇನೆ ಮೇಲ್ಗಡೆ ಹೋಗಿ ಅವರು ಲಾಸ್ನ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡ್ತಿದ್ದೀರಾ ಅಥವಾ ತಗೊಳ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ 10 ಪಟ್ಟು ಯೋಚನೆ ಮಾಡಿ, ಯಾವ ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಸೇಫ್ ಆಗಿದೆ, ಎಷ್ಟು ಫಾಸ್ಟ್ ಆಗಿದೆ, ಸೆಕ್ಯೂರ್ ಆಗಿದೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಒಂದು ಹೂಡಿಕೆಗಳನ್ನು ಅಥವಾ ಟ್ರೇಡಿಂಗ್ಗಳನ್ನು ಶುರು ಮಾಡಿ. ಓಕೆ ಸರ್, ಹೇಳಿದ್ರಿ ನೀವು ಸ್ಟಾಪ್ ಲಾಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಸ್ಟಾಪ್ ಲಾಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದ್ದು ಯಾವಾಗ, ಯಾವ ವರ್ಷದಲ್ಲಿ? ಸೊ ಮುಂಚೆ ನೀವು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ಇತ್ತಾ? ಅಂದ್ರೆ ಆಪ್ಷನ್ಗಳ ಬಗ್ಗೆ, ಫ್ಯೂಚರ್ಸ್
ಇಲ್ಲ, ಯಾವಾಗ ಲಾಸ್ಗಳು ಮಾಡ್ಕೊಡ್ತೀವೋ, ಯಾವಾಗ ಹೊಡ್ತಾ ಬೀಳುತ್ತೋ ಎಲ್ಲ ಕಲಿಸುತ್ತೆ ಮನುಷ್ಯನಿಗೆ. ಅದು ಸ್ಟಾರ್ಟಿಂಗೇ ಬೇರೆ ಲಾಸ್ ಆಗಿತ್ತು, ಆಮೇಲೆ ಮತ್ತೆ ನಾನು ಕಲಿಬೇಕು ಅಂತ ಹೊರಟಾಗ ಲಾಸ್ ಆಗೋದು ಅದೆಲ್ಲ ನೋಡ್ಬಿಟ್ಟು ಸ್ಟಾಪ್ ಲಾಸ್ ಹಾಕೋದು ಮಾಡ್ತಾ ಇದ್ದೆ. ಅದು ಸ್ಟಾಪ್ ಲಾಸ್ ಕೂಡ ಎಲ್ಲರೂ ಯೂಶಲಿ 3 ಪಾಯಿಂಟ್ 4 ಪಾಯಿಂಟ್ 5 ಪಾಯಿಂಟ್ಸ್ ಹಾಕ್ತಾರೆ ಸ್ನೇಹಿತರೆ. ಸ್ಟಾಪ್ ಲಾಸ್ 5 ಪಾಯಿಂಟ್ಸ್ ಎಲ್ಲ ಹಾಕಬೇಡಿ. ಟ್ರಿಗರ್ ಪ್ರೈಸು ಮತ್ತು ರೆಗ್ಯುಲರ್ ಪ್ರೈಸ್ಗೆ ಜಾಸ್ತಿನೇ ಹಾಕಿ. ಏನಂತೆ ನಮಗೆ ಸ್ಟಾಪ್ ಲಾಸ್ಗೆ ರೆಡಿ ಇದ್ದವರು ಇನ್ನೂ 1, 2, 3 ಪಾಯಿಂಟ್ ಜಾಸ್ತಿ ಆದರೆ ತಪ್ಪೇನಿಲ್ಲ. ಈಗ ಭಾಳ ನ್ಯಾರೋ ಮಾರ್ಜಿನಲ್ಲಿ ಹಾಕಿದ್ರೆ ಸ್ಟಾಪ್ ಲಾಸ್ ಜಂಪ್ ಆಗಿಬಿಡುತ್ತೆ, ಇರಲ್ಲ. ಯಾಕೆಂತಂದ್ರೆ ಅಲ್ಲಿ ವಾಲ್ಯೂಮ್ ಎಷ್ಟು ಕ್ರಿಯೇಟ್ ಆಗಿರುತ್ತೆ ಅಂದರೆ, 10 ರೂಪಾಯಿಗೆ ನಾನು 5 ರೂಪಾಯಿ ತೊಗೊಂಡಿರ್ತೀನಿ, 10 ರೂಪಾಯಿ ಸ್ಟಾಪ್ ಲಾಸು, ಇನ್ನೊಂದು ಪ್ರೈಸ್ 12 ರೂಪಾಯಿ ಅಂತ ಹಾಕಿದ್ರೆ ಅದು 10ರಿಂದ 12 ಮಧ್ಯೆ ಟ್ರೇಡ್ ಆದರೆ ಮಾತ್ರ ನಿಮ್ಗೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಅದು ಏನಾದರೂ 9:15, 9:45 12 ರೂಪಾಯಿ ಮೇಲೆ ಹೋಯ್ತು ಅಂದ್ರೆ ನಿಮ್ಗೆ ಜಂಪ್ ಆಗೋಯ್ತು. ಜಂಪ್ ಆಗೋಯ್ತು, ನೀವು ಯು ವಿಲ್ ಎಂಡ್ ಅಪ್ ವಿತ್ ಅ ಹ್ಯೂಜ್ ಲಾಸ್. ಕರೆಕ್ಟ್. ಸೊ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಸೊ ಅದೇನಪ್ಪ ಅಂತಂದ್ರೆ, ಸುಮಾರು ಜನ ಏನು ಮಾಡ್ತಾರೆ ಅಂದ್ರೆ, ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ವಿಡಿಯೋಗಳನ್ನ ನೋಡ್ಬಿಟ್ಟು 10,000 ತೊಗೊಂಡು ಬರ್ತಾರೆ. ಎಷ್ಟೋ ಜನರಿಗೆ ಇಲ್ಲಿ ಗ್ರೀಕ್ಸ್ ಬಗ್ಗೆನೇ ಗೊತ್ತಿರಲ್ಲ. ಸೊ ಅಂದ್ರೆ ಅವ್ರಿಗೆ ಆಪ್ಷನ್ ಬೈಯಿಂಗ್ ಬಿಟ್ರೆ ಆಪ್ಷನ್ ಸೆಲ್ಲಿಂಗ್ ಅಂತ ಇನ್ನೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಗೊತ್ತಿರೋದು ಒಂದೇ, ಕಾಲ್ನ ಬೈ ಮಾಡೋ, ಪುಟ್ನ ಬೈ ಮಾಡೋ, ಎರಡೇ ಗೊತ್ತಿರುತ್ತೆ ಅವರಿಗೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಜನರು ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ? ಇದ್ರ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಗ್ರೀಕ್ಸ್ ಬಗ್ಗೆ ಎಲ್ಲ? ನಾನು ಕಲಿತಾ ಅವನ್ನೆಲ್ಲ ಕಲ್ತ್ಕೊಂಡ ಮೇಲೆ ಸಕ್ಸಸ್ ಬಂದಿದ್ದು ನನಗೆ. ಸ್ಟಾರ್ಟಿಂಗಲ್ಲಿ ನಾನು ಫೋಕಸ್ ಮಾಡಿದ್ದು ಬರೀ 2,000 ರೂಪಾಯಿ ಪರ್ ಡೇ ಪ್ರಾಫಿಟ್ ಅಂತ. ನಂದು ಕ್ಯಾಪಿಟಲ್ ನಾನು ಕಳ್ಕೊಂಡ ಮೇಲೆ ಎಲ್ಲ ಮಾಡಿದ್ಮೇಲೆ ನಾನು ನಾನು ಭಾಳ ಫೋಕಸ್ ಮಾಡಿದ್ದು ಕನ್ಸಿಸ್ಟೆನ್ಸಿ ಮೇಲೆ. 2,000 3,000 ಅನ್ನೋದಕ್ಕಿಂತ ನಾನು ಸತತವಾಗಿ ನಾನು ಒಂದು 20 ದಿವಸ ಟ್ರೇಡಿಂಗ್ ಡೇ ಮಾಡಿದರೆ ಅಟ್ಲೀಸ್ಟ್ 15-16 ದಿವಸ ಪ್ರಾಫಿಟ್ ಇರಬೇಕು ಅಂತಾನೆ ನಾನು ಫೋಕಸ್ ಮಾಡಿದ್ದು. 2,000 ಅಂತೆಲ್ಲ ಪ್ರಾಫಿಟ್ ಬಂದಾಗ ಸಕ್ಸಸ್ ಆದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಮೇಲೆ ನಾನು ಮತ್ತೆ ಕ್ಯಾಪಿಟಲ್ ಜಾಸ್ತಿ ಮಾಡಿದೆ. 5,000 ಮಾಡಿದೆ, 10,000 ಮಾಡಿದೆ, 25,000 ಮಾಡಿದೆ, ಆಮೇಲೆ 50,000 ಟಾರ್ಗೆಟ್ ಅಂತ ಆ ರೀತಿ ಎಲ್ಲ ಹೋಗಿ ಆ ಥರ ಎಲ್ಲ ಅಚೀವ್ ಆಯಿತು. ಭಾಳ ಡೆಡಿಕೇಶನ್ ಬೇಕು ಸರ್, ಭಾಳ ಇನ್ವಾಲ್ವ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು, ಡಿಸಿಪ್ಲಿನ್ ಬೇಕು, ತುಂಬ ಡಿಸಿಪ್ಲಿನ್ ಬೇಕು. ಭಾಳ ಜಾಸ್ತಿ ಪ್ರಾಫಿಟಿಗೆ ಫೋಕಸ್ ಮಾಡಿದರೆ ಸಾಧ್ಯ ಇಲ್ಲ ಈ ಮಾರ್ಕೆಟಲ್ಲಿ. ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ನೀವು ಈಗ ಬರ್ತಿರ್ತಕ್ಕಂಥ ಯಂಗ್ಸ್ಟರ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನನಗಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ 150 ಕೋಟಿ ಜನ ಇದ್ದಾರೆ ಈಗಿನ ಒಂದು ಸದ್ಯದ ಮಟ್ಟಿಗೆ. ಸೊ ಇದರಲ್ಲಿ 10% ಜನ ಮಾತ್ರ ಡಿಮಾರ್ಟ್ ಅಕೌಂಟನ್ನು ಹೊಂದಿದ್ದಾರೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸೊ ಡಿಮಾರ್ಟ್ ಅಕೌಂಟ್ಗಳನ್ನು ಹೊಂದಿರತಕ್ಕಂಥದ್ದು 10%, ಅಂದರೆ 15 ಕೋಟಿ ಜನ ಹೊಂದಿದ್ದಾರೆ. ಇದರಲ್ಲಿ ಆಕ್ಟಿವ್ ಡಿಮಾರ್ಟ್ ಅಕೌಂಟ್ಗಳ ಸಂಖ್ಯೆ ಬಂದ್ಬಿಟ್ಟು ಕೇವಲ 4ರಿಂದ 5 ಕೋಟಿ. ಅಂದರೆ ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟಿಂಗ್ನ ಪ್ರಾಪರ್ ಆಗಿ ಮಾಡ್ತಕ್ಕಂಥದ್ದು 4ರಿಂದ 5 ಕೋಟಿ. ಇದರಲ್ಲಿ ಟ್ರೇಡಿಂಗ್ನ ಮಾಡ್ತಕ್ಕಂಥದ್ದು 1 ಕೋಟಿ. ಓಕೆ, ಈ 1 ಕೋಟಿ ಜನರಲ್ಲಿ ಅದರ ಬಗ್ಗೆ ಕರೆಕ್ಟ್ ಆದಂತಹ ಮಾಹಿತಿನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಕೇವಲ 0.1%. ಅದರಲ್ಲೂ ಕೂಡ 10 ಲಕ್ಷ ಜನ ಮಾತ್ರ ಮಾಡ್ತಾರೆ. ಈಗ ಈ ಉಳಿದಿರ್ತಕ್ಕಂಥ ಜನರಿಗೆ, ಸೊ ನೀವು ಈಗಿನ ಬರ್ತಿರ್ತಕ್ಕಂಥ ಯಂಗ್ಸ್ಟರ್ಸಿಗೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಲಿ ಅಥವಾ ಸೈಕಾಲಜಿ ಬಗ್ಗೆ ಆಗಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಸ್ನೇಹಿತರೆ, ಯಾರೂ ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿಬಿಡ್ತೀನಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲಿಗೋ ರೀಚ್ ಆಗಿಬಿಡ್ತೀನಿ ಅಂತ ಬರಬೇಡಿ. ಅದು ತುಂಬ ಕಷ್ಟ ಇದೆ. ಏನು ಹಂಗೆಲ್ಲ ಅಷ್ಟು ಈಸಿಯಾಗಿ ಬರೋ ಅಂಥದ್ದಲ್ಲ. ಯಾರಿಗೋ ಒಲಿಯುತ್ತೆ, ಎಲ್ಲರಿಗೂ ಒಲಿಯಲ್ಲ. ಸ್ಟಾಕ್ ಮಾರ್ಕೆಟ್ ಬಂದು ಎಲ್ಲರಿಗೂ ಒಲಿಯೋಂಥದ್ದಲ್ಲ. ಈಕ್ವಿಟಿ ಇನ್ವೆಸ್ಟ್ ಮಾಡಿ ನಾನು 5 ವರ್ಷ ಕಾಯ್ತೀನಿ, 10 ವರ್ಷ ಕಾಯ್ತೀನಿ ಅಂದರೆ ಅದು ಬೇರೆ, ಅದರಲ್ಲೇನು ಪ್ರಾಬ್ಲಮ್ ಆಗಲ್ಲ. ಈಗ ಬಟ್ ಪ್ರಾಬ್ಲಮ್ ಏನು ಅಂದರೆ, ಬರ್ತಿರೋರೆಲ್ಲರೂ ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರೆ, ನಾಳೆಯಿಂದ F&O ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಾಧ್ಯನೇ ಇಲ್ಲ, ಲಾಭ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಡೇಟಾ ಸೇಸ್ ಮಾರ್ಕೆಟು ಯಾವಾಗಲೂ ಒಂದು 35% ಟೈಮು ಬೈಯಿಂಗಿಗೆ ಸಪೋರ್ಟ್ ಮಾಡುತ್ತೆ, ಇನ್ನು 65% ಟೈಮು ಸೆಲ್ಲರ್ಸ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಡೇಟಾ ಹೇಳೋದು. ಡೇಟಾ ಹೇಳೋದೇ ಹಾಗೆ, ಹೇಳ್ತಿರೋದೇ ಹಾಗೆ. ಆಮೇಲೆ ಇನ್ನೊಂದಾಗಿದೆ, ಬೈಯಿಂಗ್ ಅಲ್ಲಿ ನಿಮ್ ದುಡ್ಡು ಕ್ಯಾಪಿಟಲ್ ವಿತಿನ್ ನೋ ಟೈಮ್ ಹೋಗ್ಬಿಡುತ್ತೆ. ಬೈಯಿಂಗ್ ಅಲ್ಲಿ ಬಹಳ ಚಾನ್ಸಸ್ ಇದೆ, ವಿತಿನ್ ನೋ ಟೈಮ್ ನಿಮ್ ಬೈಯಿಂಗ್ ಅಲ್ಲಿ ದುಡ್ಡು ಹೋಗುತ್ತೆ. ಸೆಲ್ಲಿಂಗ್ ಅಲ್ಲಿ ಹಂಗ ಆಗಲ್ಲ. ಬಟ್ ಸೆಲ್ಲಿಂಗ್ ಅಲ್ಲಿ ದುಡ್ಡು ಕ್ಯಾಪಿಟಲ್ ಜಾಸ್ತಿ ಬೇಕು. ನಿಮ್ದು ಸೆಲ್ಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ 2% 3% ಪರ್ ಡೇ ಲಾಸ್ ಮಾಡ್ತೀವಿ. ಬೈಯಿಂಗ್ ಅಲ್ಲಿ ನೀವು ಟ್ರೇಡ್ ಮಾಡಿದ ತಕ್ಷಣ 10 ನಿಮಿಷದಲ್ಲಿ ನಿಮ್ 50% ಕ್ಯಾಪಿಟಲ್ ಹೋಗ್ಬಿಡುತ್ತೆ ಬೈಯಿಂಗ್ ಅಲ್ಲಿ. ಅದಕ್ಕೆ ನಿಮಗೆ ಎಲ್ಲಾ ಇಂಡಿಕೇಟರ್ಸ್ ಸಪೋರ್ಟ್ ಮಾಡಿ ಎಲ್ಲದೂ ಓಕೆ ಅನ್ಸಿದ್ರೆ ಮಾತ್ರ ಬೈಯಿಂಗ್ ಹೋಗಿ. ಆ ಬೈಯಿಂಗ್ ಹೋದ್ರೂ ಕೂಡ ಸ್ಟಾಪ್ ಲಾಸ್ ಇಡಿ, ಸ್ಟಾಪ್ ಲಾಸ್ ಇಡಿ, ಇಲ್ಲದೆ ಮಾಡಬೇಡಿ. ಸ್ಟಾಪ್ ಲಾಸ್ ಇಲ್ಲದೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ಯಾವ ರೀತಿ ಟ್ರೇಡಿಂಗ್ನ ಮಾಡ್ತೀರಾ? ಅಂದರೆ ಯಾವ ಒಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀರಾ? ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀರಾ ಅಥವಾ ಇಂಡಿಕೇಟರ್ ಬೇಸ್ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಆಲ್ಗೋ ಮಾಡ್ತೀರಾ?
ಸೊ ಯಾವ ರೀತಿಯ ಒಂದು ಸರ್ ಆಲ್ಗೋ ನಾನು ಟ್ರೈ ಮಾಡ್ತಾ ಇಲ್ಲ. ಓಕೆ ನಾನು ಇಂಡಿಕೇಟರ್ ಬೇಸ್ಡ್ ಮಾಡ್ತೀನಿ. ಪ್ರೈಸ್ ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಎಲ್ಲದಕ್ಕಿನ್ನ ತುಂಬಾ ಪವರ್ಫುಲ್ ಟ್ರೇಡಿಂಗ್ ಅಂತಂದ್ರೆ ನಾನು ಹೇಳೋದು ಪ್ರೈಸ್ ಆಕ್ಷನ್. ಕರೆಕ್ಟ್ ಬೇರೆ ಆಲ್ ಇಂಡಿಕೇಟರ್ಸ್ ಆರ್ ಲ್ಯಾಗಿಂಗ್ ಇಂಡಿಕೇಟರ್ಸ್ ಸ್ನೇಹಿತರೆ. ನಿಮಗೆ ಯಾವ ಇಂಡಿಕೇಟರ್ ಲೈವ್ ನಿಮಗೆ ತೋರಿಸೋದಿಲ್ಲ, ಲ್ಯಾಗಿಂಗ್ ಇಂಡಿಕೇಟರ್ಸ್. ಹಂಗಾಗಿ ಪ್ರೈಸ್ ಆಕ್ಷನ್ ಇಸ್ ದ ಮೋಸ್ಟ್ ಪವರ್ಫುಲ್. ಆ ಪ್ರೈಸ್ ಆಕ್ಷನ್ ಎಲ್ಲ ಸ್ಟಡಿ ಮಾಡಿ ಕಲ್ತ್ಕೊಳ್ಳಿ. ಟೈಮ್ ಬೇಕು, ಒಂದು 2-3 ವರ್ಷ ಸ್ಪೆಂಡ್ ಮಾಡಿ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಇದರಿಂದ ಏನೋ ದುಡ್ಡು ದುಡಿತೀನಿ, ಸಂಪಾದನೆ ಮಾಡ್ತೀನಿ, ಕಾರ್ ತೊಳ್ತೀನಿ, ಮನೆ ಮಾಡ್ತೀನಿ, ಸಂಸಾರ ನಡೆಸ್ತೀನಿ, ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೀವು ಇದು ಯಾವಾಗ ಮಾಡಬೇಕು ಅಂದರೆ ನಿಮ್ಮದೇ ಆದಂಥ ನೆಟ್ವರ್ಕ್ ಇರಬೇಕು, ನಿಮ್ಮದೇ ಆದಂಥ ಇನ್ಕಮ್ ಇರಬೇಕು. ಅದಕ್ಕೂ ಇದಕ್ಕೂ ರಿಲೇಟ್ ಮಾಡ್ಕೊಳ್ದಂಗೆ ನೀವು ಮಾಡ್ಕೊಳ್ತಾ ಹೋದರೆ ಗ್ರ್ಯಾಜುಯಲ್ ಆಗಿ ಸಕ್ಸಸ್ ನಿಮ್ಮ ಕಡೆ ಬರುತ್ತೆ. ಸ್ಟಾರ್ಟಿಂಗೇ ನಾನು ಇದರಲ್ಲೇ ಡಿಪೆಂಡ್ ಆಗಿ ಇದರಲ್ಲೇ ಏನೋ ಮಾಡ್ತೀನಿ ಅಂದರೆ ಬರುತ್ತೆ ಹೋಗುತ್ತೆ. ಇನ್ನು 5 ವರ್ಷ ಆದರೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ಸಕ್ಸಸ್ ಇರಲ್ಲ. ಓಕೆ. ಸೊ ವೀಕ್ಷಕರೇ, ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಸರ್. ನಾನು ಕೂಡ ಇದನ್ನು ನೋಡಿದ್ದೀನಿ ಯೂಟ್ಯೂಬ್ಗಳಲ್ಲಿ. ಸೊ ಒಬ್ಬೊಬ್ಬರು ಬಂದು ಹೇಳ್ತಾ ಇರ್ತಾರೆ, ಸೊ ಇಂಡಿಕೇಟರ್ನ ಹಾಕಿ, ಈ ಇಂಡಿಕೇಟರ್ ಮೇಲೋಗಿ ಈ ಲೈನ್ ಕ್ರಾಸ್ ಮಾಡಿದ್ರೆ ಬೈ ಮಾಡಿ, ಈ ಲೈನ್ ಕ್ರಾಸ್ ಮಾಡಿದ್ರೆ ಮೇಲಿಂದ ಕೆಳಗಡೆ ಕ್ರಾಸ್ ಮಾಡಿದ್ರೆ ಸೆಲ್ ಮಾಡಿ ಅಂತ. ಈ ರೀತಿ ಜನರಿಗೆ ಒಂದು ರೀತಿಯಲ್ಲಿ ತಪ್ಪು ಮಾಹಿತಿನ ಕೊಡ್ತಾರೆ. ಆಕ್ಚುಲಿ ನನ್ನ ಪ್ರಕಾರದ ತಪ್ಪು ಅಂತ ಹೇಳ್ತೀನಿ. ಏನಕ್ಕೆ ಅಂತ ಕೂಡ ಹೇಳ್ಬಿಡ್ತೀನಿ, ಜಸ್ಟಿಫೈ ಮಾಡ್ಬಿಡ್ತೀನಿ. ನೋಡಿ, ಇಂಡಿಕೇಟರ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೆ ಸಿಮಿಲರ್ಲಿ ಇದು ಯಾವ ರೀತಿ ಬೈಕ್ ಇಂಡಿಕೇಟರ್ ವರ್ಕ್ ಆಗುತ್ತೋ ಇದೇ ರೀತಿನೇ ವರ್ಕ್ ಆಗೋದು. ಇನ್ ಕೇಸ್ ನನ್ನ ಮುಂದೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತಂದ್ರೆ, ಅವ್ನು ರೈಟ್ ಸೈಡ್ ಇಂಡಿಕೇಟರ್ ಹಾಕ್ತಿದ್ದಾನೆ ಅಂತಂದ್ರೆ ಅವ್ನು ರೈಟಿಗೆ ಹೋಗ್ತಾನೆ ಅಂತ ಏನಿಲ್ಲ. ಓಕೆ. ಸೊ ಇನ್ ಕೇಸ್ ಅವ್ನು ಹೋಗ್ತಾ ಇದ್ದಾನೆ, ಅಲ್ಲಿ ಇನ್ನೊಬ್ಬ ಯಾರೋ ಕರೀತಾನೆ, ಸೊ ಅವನೇನು ಮಾಡ್ತಾನೆ, ಸ್ಟ್ರೈಟ್ ಹೋಗ್ತಾನೆ, ಅವಾಗ ಇಂಡಿಕೇಟರ್ನ ಆಫ್ ಮಾಡ್ತಾನೆ. ಅಂದರೆ ಇಂಡಿಕೇಟರ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಮಾರ್ಕೆಟ್ ಯಾವ ರೀತಿ ಮೂಮೆಂಟನ್ನು ಕೊಡುತ್ತೆ ಅದು ತಕ್ಕನಾಗಿ ಅದರ ಒಂದು ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆನಾ. ಇದು ಒಂದು ತಪ್ಪು ತಿಳ್ಕೊಳ್ಳಿ ಸುಮಾರು ಜನರು ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಮಾಹಿತಿನ, ನಾನು ಆ್ಯಕ್ಚುಲಿ ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ 100% ಅದರ ಮೇಲೆ ನಾವು ಡಿಪೆಂಡೆಂಟ್ ಆಗಲ್ಲ. ಮೇನ್ ಆಗಿ ಪ್ರೈಸ್ ಆಕ್ಷನ್ ಮೇನ್, ಅದನ್ನ ನಾನು ಕೂಡ ಒಪ್ಕೊಳ್ತೀನಿ. ಪ್ರತಿಯೊಬ್ಬ ಟ್ರೇಡರ್ ಕೂಡ ಅದನ್ನ ಅಗ್ರಿ ಮಾಡ್ತಾನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಾನು ಟ್ರೇಡ್ ಮಾಡೋದ್ರಲ್ಲಿ ನಾನು ಪೂರ್ತಿ ಐ ಆಮ್ ಡಿಪೆಂಡೆಂಟ್ ಪೂರ್ತಿ ಆನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಮೇಲೆನೆ ನಾನು ಡಿಪೆಂಡ್ ಆಗ್ತೇನೆ. 60 to 70% ಸರ್ ಹೇಳ್ತಿದ್ದೀರಾ ನೀವು, ಬಟ್ ನಾನು ಇಂಡಿಕೇಟರ್ ಮೇಲೂ ಡಿಪೆಂಡ್ ಇದ್ದೀನಿ, ಬಟ್ 30% ಅಷ್ಟೇ. 70% 60-70% ನಾನು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಮೇಲೆ, ಅದು ಅನುಭವದ ಮೇಲೆ ನಾನು ಮಾಡ್ತೀನಿ. ನಾನೇನು ಮಾಡಿರ್ತೀನಿ, 1 minute ಟೈಮ್ ಫ್ರೇಮ್, 2 minute ಟೈಮ್ ಫ್ರೇಮ್, 5 minute ಟೈಮ್ ಫ್ರೇಮ್ ಅಲ್ಲಿ 3 ಸ್ಕ್ರೀನ್ಸ್ ಅಟ್ ಎ ಟೈಮ್ ಓಪನ್ ಮಾಡ್ಕೊಂಡಿರ್ತೀನಿ. ನಂದು 3 ಮಾನಿಟರ್ಸ್ ಇದೆ ಸ್ನೇಹಿತರೆ. ನಂದು ಆಪ್ಷನ್ಸ್ ವಿತ್ ಮಲ್ಲಿ ಅಂತ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಾಡಿದ್ದಾರೆ. ಸೊ ನೀವು ಹೋಗಿ ನೋಡ್ಬೋದು, ಕಲ್ತ್ಕೊಳ್ಳಿ. ಅದನ್ನ ನಾನು ನೋಡ್ಬಿಟ್ಟು ಅದರಲ್ಲೇ ನಾನು ಇದು ಮಾಡ್ತೀನಿ. ಇಂಡಿಕೇಟರ್ಸ್ ಅಲ್ಲಿ ನನ್ನ ಅನುಭವದ ಪ್ರಕಾರ ಬೈಯಿಂಗಿಗೆ 9 and 21 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 70 ಮತ್ತೆ ರಿಪೀಟ್ ಮಾಡ್ತೀನಿ, 70% ಫಾರ್ಮೇಶನ್ ಆಫ್ ಕ್ಯಾಂಡಲ್ಸ್, 30% ಅಲ್ಲಿ ಒಂದು 9 and 21 ಡೇ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್, ಆಮೇಲೆ MACD 2 ಹಾಕೊಳ್ಳಿ ಸಾಕು. ಇವೆರಡೂ ಇಂಡಿಕೇಟರ್ ಕೊಟ್ಟು 70% ಇದು ಕೊಟ್ರೆ ಅವತ್ತು ಬೈಯಿಂಗ್ ಹೋಗಿ ವಿತ್ ಸ್ಮಾಲ್ ಸ್ಟಾಪ್ ಲಾಸ್. ಅವತ್ತಿನ ದಿವಸ ಪ್ರೀಮಿಯಮ್ ಒಂದು 80 ರೂಪಾಯಿ ಪ್ರೀಮಿಯಂ ಇದ್ರೆ ಒಂದು 30 ಪಾಯಿಂಟ್ ಸ್ಟಾಪ್ ಲಾಸ್ ಅವರು ಹಾಕಬೇಕು. 10-15 ಹಾಕಿದ್ರೆ ಈ ಸ್ವಿಂಗ್ ಅಲ್ಲಿ ಹೊಡೆದಾಕುತ್ತೆ, ಹಾಕಬೇಡಿ. ಈಗ 80 ರೂಪಾಯಿ ನೀವು ತಗೊಂಡಿದ್ರೆ ಪ್ರೀಮಿಯಮ್, 30 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿ ಬೈಯಿಂಗ್ ಮಾಡಿ ನೋಡ್ಕೊಂಡು ಎಕ್ಸಿಟ್ ಆಗಿ. ಕರೆಕ್ಟ್. ಸೊ ನನಗೆ ಇನ್ನೂ ಒಂದು ಡೌಟ್ ಇದೆ. ಈಗ ಇಂಡಿಕೇಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಹೇಳಿದ್ರಿ, ಸೊ ಕೆಲವೊಂದಿಷ್ಟು ಇಂಡಿಕೇಟರ್ಸ್ ಇದೆ, ಈ ರೀತಿ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿ. ಯಾವ ಟೈಮ್ ಫ್ರೇಮಿಗೆ ಅಂತ ಜಸ್ಟಿಫೈ ಮಾಡ್ಬೋದು? ಅದರಲ್ಲೂ ಕೂಡ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಏನಕ್ಕೆ ಅಂತಂದ್ರೆ, ನಾನು ಒಬ್ಬ ಸ್ಕ್ಯಾಲ್ಪರ್ ಆಗಿ ಅಥವಾ ಟ್ರೇಡರ್ ಆಗಿ ಇಂಟ್ರಾಡೇ ಎಲ್ಲ ಕೂಡ ಮಾಡಿದ್ದೀನಿ. ಬಟ್ ಸ್ಕ್ಯಾಲ್ಪರ್ ಆಗಿ ಹೇಳ್ತಾ ಇದ್ದೀನಿ, ಸ್ಕ್ಯಾಲ್ಪಿಂಗಿಗೆ ಇಂಡಿಕೇಟರ್ ಅಂತ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸ್ಕ್ಯಾಲ್ಪಿಂಗಿಗೆ. ಬಟ್ ಇಂಡಿಕೇಟರ್ದು ನನ್ನ ಕೇಳಿದ್ರೆ ವೀಕ್ಲಿ ಡೇ ಟೈಮ್ ಫ್ರೇಮ್ಗಳಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ. ಸೊ ನಿಮ್ಗೆ ಏನಿದೆ ಇದ್ರ ಪ್ರಕಾರ, ನೀವೇನ್ ಹೇಳ್ತೀರಾ? ಯಾವುದೇ ಇಂಡಿಕೇಟರ್ ತಗೊಳ್ಳಿ, ನೀವು ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು ಅಕ್ಯುರಸಿ ಜಾಸ್ತಿ ಆಗುತ್ತೆ. ತಿಳ್ಕೊಳ್ಳಿ, ನೀವು 1 minute ಇದ್ರೆ ಅದ್ರ ಅಕ್ಯುರಸಿ ಕಮ್ಮಿ. ಈ ಮಾತನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. 5 ನಿಮಿಷ ಇದ್ರೆ ಅದ್ರ ಅಕ್ಯುರಸಿ ಕಮ್ಮಿ, 10 ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, 20, 15, 30 ನಿಮಿಷಕ್ಕೆ ಹೋದ್ರೆ ಜಾಸ್ತಿ ಆಗುತ್ತೆ, ಇಂಡಿಕೇಟರ್ ಜಾಸ್ತಿ ಆಗುತ್ತೆ. ಬಟ್ ನಾವು ಇಂಟ್ರಾಡೇದವರೆಲ್ಲ 15 ನಿಮಿಷ 30 ನಿಮಿಷ ಕ್ಯಾಂಡಲ್ ಫ್ರೇಮ್ ಟೈಮ್ ಫ್ರೇಮ್ ಅಲ್ಲಿ ನಾವು ಟ್ರೇಡ್ ಮಾಡಕ್ ಹೋದ್ರೆ ನಮ್ಗೆ ಆಪರ್ಚುನಿಟಿ ಸಿಗಲ್ಲ. ನನ್ನ ಕೇಸ್ ಹೇಳ್ತಾ ಇರೋದು, ಆಪರ್ಚುನಿಟಿ ಸಿಗೋದೇ ಇಲ್ಲ. ಆಮೇಲೆ ಮಿನಿಮಮ್ ಅಂದ್ರೆ 5 minutes ಇಂಡಿಕೇಟರ್ ಅಂತೂ ಇಟ್ಕೊಳ್ಳೇಬೇಕು ಟೈಮ್ ಫ್ರೇಮ್. ಬಟ್ ಪೆಕ್ಯುಲಿಯರ್ ಏನಪ್ಪಾ ಅಂದ್ರೆ, ನಾನು ಐ ಹ್ಯಾವ್ ಟ್ಯೂನ್ಡ್ ಅಪ್ ಫಾರ್ 1 minute. ನನಗೆ 1 minute ಟೈಮ್ ಫ್ರೇಮೇ ಆಗ್ಬರೋದು. ಐ ಹ್ಯಾವ್ ಟ್ಯೂನ್ಡ್ ಅಪ್ ಇನ್ 1 minute. ನಾನು ಐ ಆಮ್ ಗುಡ್ ಇನ್ 1 minute. 1 minute ನಾನು ಅಂದ್ರೆ 1 minute 2 minute 5 minute 3 ಇಂಡಿಕೇಟರ್ 3 ಇರುತ್ತೆ.
ಚಾರ್ಟ್ 3 ಇರುತ್ತೆ. ನಾನು ನನ್ನ ಒಂದು ಅನುಭವ, ಎಕ್ಸ್ಪೀರಿಯನ್ಸು, MACDದು ಮೇನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ನು, ಅದು ಬಾಡಿ ಫುಲ್ ಇದೆಯೋ ವಿಕ್ ಇದೆಯೋ ಆ ಟೈಮಲ್ಲಿ ನಾನು ಟ್ರೇಡ್ ತಗೋಬೇಕಾದ್ರೆ ವಿಕ್ ಇರೋದು ಬಾಡಿ ಇದೆಯೋ ಕ್ಯಾಂಡಲ್ ಅಲ್ಲಿ, ವಿಕ್ ಇಲ್ಲದೆ ಬರೀ ಬಾಡಿ ಇದೆಯೋ, ಅದ್ರ ಬಿಹೈಂಡ್ ಏನಿದೆ ಅವೆಲ್ಲ ಮಾಡಿದಾಗ ನಾನು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ. 1 ಮಿನಿಟ್ ಟೈಮ್ ಅಲ್ಲಿ ಮಾಡ್ಬಿಡ್ತೀನಿ. ಅದಕ್ಕೊಂದು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀನಿ ಬೈಯಿಂಗ್ ಅಲ್ಲಿ. ಸೆಲ್ಲಿಂಗ್ ಅಲ್ಲಿ ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಸೆಲ್ಲಿಂಗ್ ಅಲ್ಲಿ ಔಟ್ ಆಫ್ ದ ಮನಿನೇ ಮೊದ್ಲಿಂದ ಮಾಡೋದು. ಸ್ಟ್ರಾಡಲ್ಸ್ ಗೊತ್ತಿದೆ, ಸ್ಟ್ರಾಂಗಲ್ಸ್ ಗೊತ್ತಿದೆ, ಎಲ್ಲರಿಗೂ ಮಾಡ್ತಾರಲ್ಲ ಅದೇ ತರನೇ ಮಾಡ್ತಾರೆ. ನೀವು ಯಾವಾಗ ಹೆಡ್ಜಿಂಗ್ ಪ್ರಿಫರ್ ಮಾಡ್ತೀರಾ? ಬೈಯಿಂಗ್ ಅಲ್ಲಿ ಹೆಡ್ಜಿಂಗ್ ಬೇಕೇ ಬೇಕು. ಬೈಯಿಂಗ್ ವಿತೌಟ್ ಹೆಡ್ಜಿಂಗು ಸೆಲ್ಲಿಂಗ್ ಅಲ್ಲ, ಬೈಯಿಂಗ್ ಅಲ್ಲ, ಸೆಲ್ಲಿಂಗ್ ಅಂತೂ ವಿತೌಟ್ ಹೆಡ್ಜಿಂಗು ಖಂಡಿತವಾಗಿ ಯಾರು ಇದನ್ನ ಜನರಿಗೆ ಒಂದ್ಸಲ ನೀವು ಮನವರಿಕೆ ಮಾಡ್ಬಿಡಿ. ಏನಕ್ಕೆ ನಾವು ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತೀವಿ ಅಂತಂದ್ರೆ ಇದೇ ರೀಸನ್ಗೆ. ತಪ್ಪಿ ಸೆಲ್ಲಿಂಗ್ ಅಲ್ಲಿ ವಿತೌಟ್ ಹೆಡ್ಜಿಂಗ್ ಟ್ರೇಡ್ ಯಾರು ದಯವಿಟ್ಟು ಟ್ರೈ ಕೂಡ ಮಾಡಬೇಡಿ. ಬೇಕೇ ಬೇಕು. ಬೈಯಿಂಗ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಹಾಕಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿ ಮಾಡಿ. ಅಟ್ಲೀಸ್ಟ್ ಬೈಯಿಂಗ್ ಅಲ್ಲಿ ನಿಮಗೆ ಕ್ಲಾರಿಟಿ ಇರುತ್ತೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಅಂತ. ಸೆಲ್ಲಿಂಗ್ ಅಲ್ಲಿ ಅನ್ಲಿಮಿಟೆಡ್ ಲಾಸ್, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ, ಏನು ಮಾಡುತ್ತೆ ಗೊತ್ತಿಲ್ಲ. ಈಗಿನ ಮಾರ್ಕೆಟಲ್ಲಿ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಇಟ್ಕೊಂಡು ಒಂದಷ್ಟು ಜನ ಸಿಂಡಿಕೇಟ್ ಮಾಡಿ ಆಪರೇಟರ್ಸ್ ಎಲ್ಲ ಸೇರಿಕೊಂಡು ಮ್ಯಾನಿಪುಲೇಟ್ ನಡೀತಾ ಇದೆ. ದಿಸ್ ಇಸ್ ಮಾರ್ಕೆಟ್. ಯಾವುದು ತಪ್ಪು ರೈಟು ಅಂತ ಹೇಳಂಗಿಲ್ಲ, ನಡೀತಾ ಇದೆ. ನೀವು ಏನಾದರೂ ಸೆಲ್ಲರ್ ಆಗಿ ಹೆಡ್ಜಿಂಗ್ ಮಾಡಿಲ್ಲ ಅಂದರೆ ಯಾವ ರೀತಿ ಸಿಕ್ಕಾಕೋತೀರಾ ಅಂದರೆ ಮತ್ತೆ ಸುಧಾರಿಸ್ಕೊಳ್ಳಿಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಎಷ್ಟು ಕ್ಯಾಪಿಟಲ್ ತಗೊಂಡು ಫ್ಯೂಚರ್ ಆ್ಯಂಡ್ ಆಪ್ಷನ್ ಬನ್ನಿ ಅಂತ ಹೇಳಿ ನೀವು ರೆಫರ್ ಮಾಡ್ತೀರಾ? ಇನ್ ಕೇಸ್ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾನು ಮುಂಚೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಿದ್ದೀರಾ ಅಥವಾ ಕಲ್ತಿದ್ದೀರಾ, ಈಗ ನಾನು ಶುರು ಮಾಡಬೇಕು ಅಂತ ಅಂದರೆ ನಮ್ಮ ವೀಕ್ಷಕರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನು ಸಂದೇಶವನ್ನು ಕೊಡ್ತೀರಾ? ಸ್ನೇಹಿತರೆ, ನಾನು ಹೇಳೋದು, ನೀವು ಸೆಲ್ಲಿಂಗ್ ಬೇಕು ಅಂದರೆ ಮಿನಿಮಮ್ 10 ಲಕ್ಷ ಇಟ್ಕೊಂಡೇ ಬನ್ನಿ. ಇಲ್ಲ ಅಂತಂದರೆ ಸೆಲ್ಲಿಂಗ್ ಹೋಗ್ಬೇಡಿ. ಕರೆಕ್ಟ್. 10 ಲ್ಯಾಕ್ಸ್ಗಿನ್ನ ನಿಮ್ಮ ಹತ್ರ ಕ್ಯಾಪಿಟಲ್ ಕಮ್ಮಿ ಇದೆ ಅಂದರೆ ಅಪ್ಪಿ ಸೆಲ್ಲಿಂಗಿಗೆ ಹೋಗಲೇಬೇಡಿ. ನೀವು ಬೈಯಿಂಗ್ ಮಾಡಿ, ಎಲ್ಲ ಫ್ಯೂಚರ್ಸ್ ಮಾಡಿ, ಇಲ್ಲ ಈಕ್ವಿಟಿ ಎಲ್ಲ ಹಾಕಿ, ಏನ್ ಬೇಕಾದ್ರೂ ಮಾಡಿ. ಹೇಳ್ಬಿಟ್ರೆ ಅವ್ರು ಮತ್ತೆ ಡೈರೆಕ್ಟ್ ಬೈಯಿಂಗ್ ಅಲ್ಲ, ಬೈಯಿಂಗ್ ಇವನ್ 50 ರೂಪಾಯಿ ಇದ್ರು ಬೈಯಿಂಗ್ ಮಾಡ್ಬೋದು. ಬೈಯಿಂಗ್ ಯಾವಾಗ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಬೈಯಿಂಗ್ ಅಲ್ಲಿ ನಾನು ಈ ಮುಂಚೆನೆ ಹೇಳಿದೆ ನಿಮ್ಗೆ ಇನ್ನೊಂದು ಮಾಹಿತಿನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ಈ ಸೆಲ್ಲಿಂಗು ಮತ್ತೆ ಇದೆಲ್ಲ ಹೇಳ್ತೀವಲ್ಲ, ಬೈಯಿಂಗ್ ಅಂತಕ್ಕಂಥದ್ದು ಮೋಸ್ಟ್ ಡೇಂಜರಸ್ ಫ್ಯೂಚರ್ ಅಂಡ್ ಆಪ್ಷನ್. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ವಿತೌಟ್ ನಾಲೆಡ್ಜ್ ನೀವೇನಾದ್ರೂ ಆಪ್ಷನ್ ಬೈಯಿಂಗ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಹೊಡ್ಸ್ಕೊಳ್ತೀರಾ. ಸೊ ಇನ್ ಕೇಸ್ ನಿಮಗೆ ಗ್ರೀಕ್ಸ್ ಬಗ್ಗೆ ಗೊತ್ತಿಲ್ಲ, ಪ್ರೀಮಿಯಂ ಬಗ್ಗೆ ನಾಲೆಡ್ಜ್ ಇಲ್ಲ, ಒಂದು ಆಪ್ಷನ್ ಚೈನ್ ನೋಡೋದಕ್ಕೆ ಬರಲ್ಲ ಸುಮಾರು ಜನಕ್ಕೆ, ಅದು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಗೊತ್ತಿರಲ್ಲ ಆಪ್ಷನ್ ಚೈನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರೀಮಿಯಂ ಅಂದ್ರೆ ಗೊತ್ತಿಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಿಲ್ಲ, ಟೈಮ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಸುಮ್ಮನೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಈ ತರ ಲಾಸ್ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಸರ್, ಕೊನೆಯದಾಗಿ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ, ಸೊ ನಮ್ಮ ವೀಕ್ಷಕರಿಗೆ ಸೈಕಾಲಜಿ ಬಗ್ಗೆ ಏನು ಹೇಳ್ತೀರಾ? ಸೊ ನಾನು ತಿಳ್ಕೊಂಡಿರೋ ಪ್ರಕಾರ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ, ನಾನು ಟ್ರೇಡ್ ಮಾಡೋ ಪ್ರಕಾರ ಸೈಕಾಲಜಿ ಇಸ್ ದ ಮೇನ್ ಥಿಂಗ್. ಇದು ಯಾರು ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಎರಡು, ಇದು ಯಾರು ಏನೇ ಅಂದ್ರಿ ಇದು ಕಟು ಸತ್ಯ ಇದು. ಸೊ ನೀವು ಎಷ್ಟೇ ಕಲ್ತೀರಿ, ಏನೇ ಮಾಡಿ, ಸೊ ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದರೆ ಮಾತ್ರ ನೀವು ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಉಳಿತೀರಾ. ನೀವು ಇನ್ವೆಸ್ಟ್ಮೆಂಟ್ ಆರೋ ಮಾಡಿ, ಟ್ರೇಡಿಂಗ್ ಆರೋ ಮಾಡಿ, ಇಂಟ್ರಾಡೇ ಮಾಡಿ, ಎಫ್&ಓ ಮಾಡಿ, ಏನಾದರೂ ಮಾಡಿ. ಸೊ ನನ್ನ ಒಂದು ಅಭಿಪ್ರಾಯ ಇದಾಗಿದೆ. ಸೊ ನಿಮ್ಮ ಅನಿಸಿಕೆ ಏನು ಸೈಕಾಲಜಿ ಬಗ್ಗೆ? ಸೈಕಾಲಜಿ ಅದನ್ನೇ ಇಮೋಷನ್ ಕಂಟ್ರೋಲ್ ಅಂತ ಹೇಳ್ಬೋದು. ಇಮೋಷನ್ ಕಂಟ್ರೋಲ್ ಮಾಡೋದಂತೂ ತುಂಬ ಬೇಕೇ ಬೇಕು. ನಿಮಗೆ ಒಂದೊಂದ್ಸರಿ ನಿಮಗೆ ಭಾಳ ಕನ್ವಿಕ್ಷನ್ ಇರುತ್ತೆ, ಮನಸ್ಸಲ್ಲಿ ಗ್ಯಾರಂಟಿ ಇರುತ್ತೆ ಮಾರ್ಕೆಟ್ ಅಪ್ ಆಗುತ್ತೆ ಅಂತ. ಒಂದೇನೋ ಒಂದು ಟ್ರೇಡ್ ತೊಗೊಂಡಿರ್ತೀರ, ಅದು ಹೋಗುತ್ತೆ ಅಂತ ಗೊತ್ತಿರುತ್ತೆ. ನೀವು ಆ ಮಾರ್ಕೆಟ್ ಮುಂದೆ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ನೀವು ಯಾವುದೋ ಏನೋ ಒಂದು ತಪ್ಪು ಮಾಡಿಬಿಡ್ತೀರ, ತೀರಾ ಭಾಳ ಕನ್ವಿಕ್ಷನ್ ಇದ್ರೆ. ಸೈಕಾಲಜಿ ತಾವು ಹೇಳ್ದಂಗೆ ಸೈಕಾಲಜಿ ಭಾಳ ಇಂಪಾರ್ಟೆಂಟು, ಇಮೋಷನ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟು. ಸ್ನೇಹಿತರೆ, ನನಗೆ ಇಷ್ಟು ಅನುಭವ ಇದ್ದು ನಾನೇನು ಭಾಳ ಫುಲ್ 100% ತರೋ ಎಕ್ಸ್ಪರ್ಟು ಅಂತ ಹೇಳೋದಲ್ಲ. ನಾನು ಮಂತ್ಲಿ ಬೇಸಿಸ್ ಲೆಕ್ಕ ಮಾಡ್ತೀನಿ ಸರ್. ನನ್ನ ಲೆಕ್ಕಾಚಾರ ನಾನು ಮಂತ್ಲಿ ಮಾಡ್ಕೋತೀನಿ. ಫಸ್ಟ್ ಮಂತಲ್ಲಿ ನನಗೆ ಫಸ್ಟ್ 5 days ಟ್ರೇಡಿಂಗ್ ಅಲ್ಲಿ 10,000 15,000 ಬಂದ್ರು ಪಿಕ್ ಮಾಡ್ತೀನಿ, ಬಿಡಲ್ಲ. 10,000 15,000 ಪಿಕ್ ಮಾಡ್ತೀನಿ. ನನ್ನ ಕ್ಯಾಪಿಟಲ್ಗೆ 10,000 15,000 ಬರುತ್ತೆ ಆರಾಮಾಗಿ, ಪಿಕ್ ಮಾಡ್ಬಿಡ್ತೀನಿ. ನನಗೇನಾಗುತ್ತೆ, ಫಸ್ಟ್ ವೀಕಲ್ಲಿ ನಂದು 1.5 ಲಕ್ಷ 2 ಲಕ್ಷ 1 ಲಕ್ಷ ಪ್ರಾಫಿಟ್ ಆಗಿದ್ರೆ, ಸೆಕೆಂಡ್ ವೀಕಲ್ಲಿ ಈ 1 ಲಕ್ಷ ಏನು ಮಾಡಿರ್ತೀನೋ ಅದಕ್ಕೆ ರಿಸ್ಕ್ ತಗೊಳ್ತೀನಿ, ಅದಕ್ಕೆ ರಿಸ್ಕ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ರಿಸ್ಕಿಗೆ ಹೋಗಲ್ಲ. ಅದೇ ಥರ್ಡ್ ವೀಕಲ್ಲಿ ನಂದು ಪ್ರಾಫಿಟ್ ಎಲ್ಲ 1.5 ಲಕ್ಷ ಆಗಿರುತ್ತೆ ಅಂತ ಅನ್ಕೊಳ್ಳಿ, 1-2 weeks ಅಲ್ಲಿ, ಅದಕ್ಕೆ ರಿಸ್ಕ್ ತೊಗೊಳ್ತೀನಿ. ಹಂಗೆ ಫೋರ್ತ್ ವೀಕಲ್ಲಿ ನಂದು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ರಿಸ್ಕ್ ಟೇಕಿಂಗ್ ಥಿಂಕಿಂಗ್ ಕೂಡ ಜಾಸ್ತಿ ಇರುತ್ತೆ.
ಲಾಸ್ಟ್ 3 ವೀಕ್ಸಲ್ಲಿ ಮಾಡಿದರೆ ಪ್ರಾಫಿಟ್ ಮಾಡಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಅದಕ್ಕೆ ಎದುರ್ಕೊಂಡು ಮಾರ್ಕೆಟ್ ಎದುರ್ಕೊಂಡು ತಗ್ಗಿ ಬಗ್ಗಿ ಇರ್ತೀನಿ. ಇದು ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟು. ನಿಮಗೆ ಡಿಸಿಪ್ಲಿನು ಭಾಳ ಇಂಪಾರ್ಟೆಂಟು. ಫ್ರಸ್ಟ್ರೇಟ್ ಆಗಿ ಅದು ಇದು ಟ್ರೇಡ್ ಮಾಡೋದು ಅವೆಲ್ಲ ಮಾಡಬಾರ್ದು. ಆಮೇಲೆ ನಿಮ್ಮ ಮನಸ್ಸಿಗೆ ಬಂದಿದ್ದು ಮಾಡಿದರೆ 100% ಕಳ್ಕೊತೀರಿ. ಮನಸ್ಸಿಗೆ ಬಂದಿದ್ದು ಮಾರಬೇಡಿ. ಅದು ನಿಮ್ಗೆ ಚಾರ್ಟ್ ಏನು ಹೇಳುತ್ತೆ, ನಿಮ್ಮ ನಾಲೆಡ್ಜ್ ಏನು ಹೇಳುತ್ತೆ, ಕ್ಯಾಂಡಲ್ ಏನು ಹೇಳುತ್ತೆ, ಪ್ರೈಸ್ ಆಕ್ಷನ್ ಏನು ಹೇಳುತ್ತೆ, ಅದ್ರ ಮೇಲೆ ಮಾಡಿ ಸಕ್ಸಸ್ಫುಲ್ಲಾಗಿ ಇರ್ತೀರ. ಕರೆಕ್ಟ್. ಸೊ ಕೊನೆಯದಾಗಿ ನಾನು ಭಾಳ ಟೈಮ್ ತೊಗೊಳೋದಕ್ಕೆ ಹೋಗಲ್ಲ, ಈಗ ಆಲ್ರೆಡಿ ತೊಗೊಂಡಿದ್ದೀನಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಅದೇನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಬಂದು ಹತ್ತತ್ರ ನಿಮಗೆ ಎಷ್ಟು 8 ವರ್ಷ ಎಕ್ಸ್ಪೀರಿಯನ್ಸ್, 7-8 ವರ್ಷ ಆಗಿದೆ. ಸೊ ಇದ್ರವರೆಗೂ ನೀವು ಕಲ್ತಿರೋ ಪ್ರಕಾರ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಸರ್. ಅದ್ರ ಬಗ್ಗೆ 2 ಮಾತಿಲ್ಲ. ನೀವು ಮಾಡಿರೋ ತಪ್ಪೇನು ಹಾಗಾದ್ರೆ? ಸ್ಟಾರ್ಟಿಂಗ್ ನಾನೇನು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಇನ್ವೆಸ್ಟ್ಮೆಂಟ್ ಇದೆ ನಂದು, ಈಗೆಲ್ಲ ಇನ್ವೆಸ್ಟ್ಮೆಂಟ್ ಇದೆ, ಮ್ಯೂಚುವಲ್ ಫಂಡ್. ಬಟ್ ನಿಮ್ಗೆ ಏನಾದ್ರು ಒಂದು ಪಾಯಿಂಟ್ ಅಲ್ಲಿ ಅನ್ಸಿದ್ಯಾ, ನಾನು ಅವತ್ತು ಈ ಶೇರ್ ನ ತಗೊಳ್ಬೇಕಾಗಿತ್ತು, ಲಾಂಗ್ ಟರ್ಮ್ ಇಡಬೇಕಾಗಿತ್ತು ಅಂತ ಯಾವ್ದಾದ್ರು ಅಪರ್ಚುನಿಟಿ ಮಿಸ್? ಅನ್ಸುತ್ತೆ, 1000 ಶೇರ್ ಇದೆ, ಅನ್ಸುತ್ತೆ ಇದು ಹೋಗಿದೆ, ಇದಾಗಿಲ್ಲ ಅಂತ. ಬಟ್ ನಾನು ಅಟ್ ದ ಎಂಡ್ ಆಫ್ ದ ಡೇ ಐ ಆಮ್ ಹ್ಯಾಪಿ. ಈಗ ನಂದೇನಾಗಿದೆ, ನನ್ನ ದುಡ್ಡಲ್ಲಿ ಸ್ನೇಹಿತರೆ 50% ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಹಾಕಿದ್ದೀನಿ. ಅದರಲ್ಲಿ ನನಗೆ 7.4% ಇಂಟ್ರೆಸ್ಟ್ ಬರುತ್ತೆ. ಅದನ್ನು ಪ್ಲೆಡ್ಜ್ ಮಾಡಿದ್ದೀನಿ. ಪ್ಲೆಡ್ಜ್ ಮಾಡಿದ್ರಿಗೆ 6% ಏರ್ ಕಟ್ ಆಗಿ 94% ಮಾರ್ಜಿನ್ ಬರುತ್ತೆ. ಈ ಕಡೆ ಮ್ಯೂಚುವಲ್ ಫಂಡ್ಸ್ ಇದೆ, ಈ ಕಡೆ ಈಕ್ವಿಟಿ ಇದೆ, ಅದನ್ನು ಪ್ಲೆಡ್ಜ್ ಮಾಡಿದ್ದೀನಿ. ಅಲ್ಲಿ ಹೇರ್ ಕಟ್ಟು ಕೆಲವು 15, 12, 20% ಇದೆ. ಎವ್ರಿ ಪ್ಲೆಡ್ಜ್ ಆಗಿ ಒಂದು ದೊಡ್ಡ ಅಮೌಂಟ್ ಎವ್ರಿ ಡೇ ನನಗೆ ಸಿಗುತ್ತೆ ಟ್ರೇಡಿಂಗಿಗೆ. ಅದನ್ನು ನಾನು ಇಂಟ್ರಾಡೇ ಮಾಡ್ಕೊಂಡು ಹೋಗ್ತಿರ್ತೀನಿ. ನನಗೆ ನಾನು ಮಾಡದೇ ಇದ್ರೂ ನನಗೆ ಬಡ್ಡಿ ಬರೋದು ಬಂದೇ ಬರುತ್ತೆ. ಈಕ್ವಿಟಿ ಅಪ್ ಆ್ಯಂಡ್ ಡೌನ್ ಆಗೋದು ಆಗದೆ ಇರುತ್ತೆ. ಮ್ಯೂಚುವಲ್ ಫಂಡ್ ಏನು ರಿಟರ್ನ್ಸ್ ಕೊಡೋದು ಕೊಡುತ್ತೆ. ನನಗೇನು ಖುಷಿ ಏನು ಅಂದರೆ, ನನಗೆ ವೆನೆವರ್ ಬ್ಯಾಂಗ್ಳೂರಲ್ಲಿ ಇದ್ದು ಊರಲ್ಲೇ ಇದ್ದು ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಒಂದು 3 ಗಂಟೆ ಆಗೋ ಅಷ್ಟೊತ್ತಿಗೆ 20, 30, 50 ಸಾವಿರ, 1 ಲಕ್ಷ 50 ಸಾವಿರ ಲಾಭ ನೋಡ್ತೀನಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಒಂದು ಏನೋ ಒಂದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಅದು ಈಕ್ವಿಟಿ ಇರುತ್ತೆ, ಹಾಗೇ ಇದೆ. ಬಟ್ ಒಲಿಯೋದಿಲ್ಲ, ಬಹಳ ಕಷ್ಟ ಇದು ಒಲಿಯೋದು. ಹುಷಾರಾಗಿ ಮಾಡಿ, ಬಹಳ ಕಲ್ತು ಮಾಡಿ ಅಂತ ನಾನು ವೀಕ್ಷಕರಿಗೆ ಹೇಳೋದು ಅಷ್ಟೇ. ಓಕೆ. ಸೊ ಕೊನೆಯದಾಗಿ ನಾನು ಕೇಳೋದಾದ್ರೆ, ಯಾವ ಒಂದು ಬ್ರೋಕರೇಜ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ನೀವು? ಹೇಗೆ ಅನಿಸ್ತಾ ಇದೆ? ಯಾವ್ದನ್ನ ಯೂಸ್ ಮಾಡ್ತಿದ್ರೆ ಈಗ? ಸರ್, ನಾನು ಮೊದಲಿಂದ ತುಂಬಾ ವರ್ಷದಿಂದ ಜರೋಡಾನೆ ಮಾಡ್ತಾ ಇದ್ದಿದ್ದು. ಆಫ್ಲೈಟ್ ಈಗ ಹೊಸದಾಗಿ ಟ್ರೇಡ್ ಜಿನಿ ಸ್ಟಾರ್ಟ್ ಮಾಡಿದ್ದೀನಿ. ಟ್ರೇಡ್ ಜಿನಿನೂ ಚೆನ್ನಾಗಿದೆ, ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ, ಅದನ್ನು ಮಾಡ್ತಾ ಇದ್ದೀನಿ. ಈಗ ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಸೊ ಮಲ್ಲಿಕಾರ್ಜುನ್ ಅವರು ಸುಮಾರು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದೀರಾ ಅಂತಂದರೆ, ಅಂದರೆ ಈಗ ಏನಾದ್ರು ಕಲ್ತಿದ್ದೀರಾ ಅಥವಾ ನೀವು ಟ್ರೇಡರ್ ಆಗಿದ್ದೀರಾ ಅಂತಂದರೆ, ಇವರ ಒಂದು ಲೈಫ್ ಲೆಸನ್ಗಳು ಕೂಡ ನಿಮಗೆ ತುಂಬ ಏನು ಹೆಲ್ಪ್ ಆಗುತ್ತೆ. ಅಂದರೆ ಏನು ತಪ್ಪು ಮಾಡಬೇಕು ಮಾಡಬಾರ್ದು ಪ್ರತಿಯೊಂದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಓಕೆನಾ? ಸೊ ಇವುಗಳನ್ನ ಅನುಸರಿಸ್ತಾ ಹೋಗಿ ನೀವು ಕೂಡ ನೆಕ್ಸ್ಟು ಇಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮಗೆ ಇದೇ ರೀತಿ ಒಂದು ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ. ಎಲ್ರಿಗೂ ನಮಸ್ಕಾರ.